ಅಹೋ ಮಂತ್ರಿ ಸೇನಾಧಿಪತಿಗಳೇ, ನಾನು ಸಂಗ್ರಾಮಕ್ಕೆ ಹೊರಡುವನ, ಯುದ್ಧವಂ ಮಾಡಿ ಜಯಲಕ್ಷ್ಮಿಯನ್ನ ಕೈ ಹಿಡಿದು ಎಳೆದ ತರುವನು. ಅಲ್ಲಿಯವರೆಗೆ ಈ ರಾಜ್ಯವನ್ನ ರಕ್ಷಿಸುವಂತರಾಗಿರ ಮಂತ್ರಿ ಸೇನಾಧ್ಯಕ್ಷರ ರವಿಗೌಡಿ ಜಯ. ಲೋಕ ಸಂಚಾರಿಯಾದ ನಾರದರ ಆಗಮನವಿ ಇತ್ತ ಕಡೆ ಬಂದಂತಾಯಿತು. ಬರಲಿ ಆವರಗನ ಆಶೀರ್ವಾದವಂ ಪಡೆದ ದಿಗ್ವಿಜಯಕ್ಕೆ ಹೊರಡುವುದು ಒಳಿತಾಗುವುದು. ಮಂತ್ರಿವರ್ಯರೇ, ನಾರದರಿಗೆ ಒಂದು ಉಚಿತಾಸನವನ್ನು ಸಿದ್ಧಪಡಿಸು. ಅವರ ಮನಸ್ಸಂತೋಷ ಪಡಿಸಬೇಕು ಮಂತ್ರಿ. ಸರ್ವ ಕಾರ್ಯದಲ್ಲಿ ನೀವೇ ಸ್ವತಂತ್ರಿ. ನಿಮ್ಮ ಎಚ್ಚೆಯಂತ ರವಿಗೌಡಿ ತೇಜ. ಮಹಾರಾಜರ ಅಪ್ಪಣೆಯಾಯಿತು ಎನ್ನು ತಡ ಮಾಡದ ನಾರದ ಮುನಿಗಳ ಆಗಮನವನ್ನ ಎದುರುಗೊಂಡ ಪೂಜೆ ವ್ಯವಸ್ಥೆ ಮಾಡಿಸುತ್ತ ಒಳಗೊಂದ ಮಲ್ಲಯ್ಯ ಇವರು ರಾವು ಪಾತ್ರ ಮಾಡದಂತವರಿಗೆ ಮುತ್ತಿನ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರುತ್ತಾರೆ. ನಿಮ್ಮ ಆಜ್ಞೆಯಂತೆ ನಾರದರನ್ನು ಕೆಳ ತಂದಿರುವನು ರಾಜ ರವಿಗೌಡ. ನಮೋ ನಮೋ ನಾರದರೆ, ಬಹಳ ಆನಂದವಾಯಿತು ನಿಮ್ಮನ್ನು ನೋಡಿದರೆ. ಐಶ್ವರ್ಯ ಮಸ್ತು ಜಲಂಧರ ರಾಜಕುಲ ಚಂದಿರ. ಅಹೋ ಸುರಮುನೇಂದ್ರ, ರಾಘವೇಂದ್ರ, ದಾವ ಲೋಕವನ್ನು ಸಂಚಾರ ಮಾಡಿ ಬಂದಿರಿ. ದಾವಲ್ಲಿ ಏನೇನು ವಿಶೇಷ ವರ್ತಮಾನಗಳನ್ನು ಕಂಡಿರುವಿರಿ? ಜಲಂಧರ, ಎಂದಿಗಾದರೂ ಈ ನಾರದರು ಸುಮ್ಮನೆ ಬರವರೇ? ಅಹೋ ಸ್ವಾಮಿ ನಾರದರೆ, ಜಲಂಧರ, ಸ್ವರ್ಗ ಲೋಕವನ್ನೆಲ್ಲ ಸುತ್ತಿ ಬಂದಿರುವರಲ್ಲವೇ ಸ್ವಾಮಿ ನಾರದರೆ? ರಾಘವೇಂದ್ರನೇ, ಅಷ್ಟ ದಿಕ್ಕಗಳಲ್ಲಿ 14 ಲೋಕಗಳಲ್ಲಿ ಸುರ ನರ ಗರಡ ಗಂಧರ್ವ ಯಕ್ಷ ರಕ್ಷಸಾದಿಗಳಲ್ಲಿ ಈ ಜಲಂಧರನ ಗರಿದಮನ ಪರಾಕ್ರಮಶಾಲಿಯನ್ನು ಎಲ್ಲಿಯಾದ್ರೂ ಕಂಡಿರುವರ ಹೇಗೆ? ಸೇಜೆ ನಾನು ಎಲ್ಲಿಯೂ ಸ್ವಾಮಿ ನಾರದರೆ, ಅವರನ್ನು ವಿವರಿಸಿ ಹೇಳಿದರೆ ವೈರಿಯನ್ನು ಈ ರಸ ತಳಕ್ಕೆ ಮೆಚ್ಚಿ ಈ ದಾತ್ರಿಯಳು ನಾನೇ ಜಗಜ್ಜಟ್ಟಿ ಎಂದು ಮರೆಯುವ ಮುನಿವರ್ಯ ಮಾಡಿದ್ರಿ ಅನ್ನೋ ಈ ಧೈರ್ಯ. ಜಲಂಧರ, ಸ್ವಾಮಿ ನಾರದರೆ, ಹಾಗಾದರೆ ಹೇಳುವಳಿ ಕೇಳು. ಆದಿಯನ ಚೆನ್ನಾಗಿ ಹೇಳು. ಆಲಿಸಿ ಗದಾನವಾ ಏಳ ಸದುಪಾಯವಾ ದೇವತೆಗಳು ಮಾಡಿದ ಮೋಸವಾ ನಿಮಗೆ ದೇವತೆಗಳು ಮಾಡಿದ ಮೋಸವಾ. ಚೆನ್ನಾಗಿ ಹೇಳು. ದೇವದಾನವಾರು ಸೇರಿ ಸಾಗರರು ಮತಿಸಿದರವರು
ಮೋಸವ ನಿಮಗೆ ದೇವತೆಗಳು ಮಾಡಿದ ಮೋಸವ. ಜಲಂಧರ, ನಾರದರೆ ನಾನು 3 ಲೋಕಗಳನ್ನು ಸಂಚರಿಸುತ್ತಲೇ ಬಂದೆನು. ಆದರೂ ನನಗೆ ನಿನ್ನಂಥ ಕಡು ಪರಾಕ್ರಮಶಾಲಿಯನ್ನು ನಾನು ಎಲ್ಲಿಯೂ ಕಾಣಲೇ ಇಲ್ಲವೇ ಜಲಂಧರ. ದಾನವೇಂದ್ರ, ನಾರದರೆ ಸುರ ನರ ಗರುಡ ಗಂಧರ್ವರು ಮಾತ್ರ ನಿನಗೆ ಸರಿಯಾಗಿರುವರು. ಈ ಧರಣಿಯಲ್ಲಿ ನೀನೇ ಅತಿ ಸಮರ್ಥನೆಂದು ಹೆಸರುಗೊಂಡನೇ ಸಾರುತ್ತಿರುವುದು. ಹೌದೇ ನಾರದರೆ? ಜಲಂಧರ, ನಾರದರೆ ನೀನು 3 ಲೋಕದ ಗಂಡು ಗಲಿಯೇ ಸರಿ. ಆದರೆ ಜಲಂಧರ, ನಾನು ನಿನಗೆ ಒಂದು ಮಹತ್ವವಾದ ವಿಚಾರವನ್ನು ನಿನಗೆ ತಿಳಿಸಲೇಬೇಕೆಂದು ನಾನು ಇಲ್ಲಿಗೆ ಬಂದಿರುವುದು. ಅದೇನು ನಾರದರೆ? ಆ ಮದಂಧರಾದ ದೇವತೆಗಳು ಚಂಡ ಪ್ರಚಂಡರಾದ ನಿನಗೆ ನಿನ್ನ ತಂದೆಗೆ ಎಂಥ ಮೋಸವನ್ನು ಮಾಡಿರುವುದು ದಾನವೇಂದ್ರ. ಎಂಥ ಮೋಸವನ್ನು ಮಾಡಿದವರು ಸ್ವಾಮಿ? ನೀನು ನಾನೇ ಪರಾಕ್ರಮಶಾಲಿ ಎಂದು ನಿನ್ನ ಬಾಯಿ ತುಂಬನೇ ನೀನು ಮಾತನಾಡುವಿ. ದಾನವೇಂದ್ರ ಸ್ವಾಮಿ, ನಾರದರೆ ನಿಮ್ಮ ಮೇಲೆ ಕೇಡು ಬಗೆದವರನನ್ನು ನೀವು ಶಿಕ್ಷೆಯನ್ನು ಕೊಡದೆ ಏಡಿಯಂತೆ ನೀನು ಸುಮ್ಮನೆ ಕೈ ಕೊಟ್ಟಿಕೊಂಡು ಕುಳಿತಿರಲಿಲ್ಲ. ಏನು ಮಾತನಾಡಿದಿರಿ ನಾರದರೆ? ನಾನು ಎಂದಿಗೆ ನಿನ್ನನ್ನು ಒಪ್ಪುವುದಿಲ್ಲ. ಕಳ್ಳಿಯ ಜಲಂಧರ ತಿಳಿಸಿರುವನು ನೋಡು ಆ ದೇವತೆಗಳ ವಿಚಾರ. ರುದ್ರ ಭಯಂಕರ ಭದ್ರಮೂರ್ತಿಯಾದ ಜಲಂಧರನ ಆರ್ಭಟಕ್ಕೆ ಭೋಗರ್ಭವಯರ್ಭಾಗಭಾಗವಂತ ಸಮ್ಮತಾರ್ದುಲಾದಿಗಳ ಆರ್ಭಡಿಸುತ್ತಿರುವಾಗ ಫಲರಾದ ದೇವತೆಗಳಿಂದ ನಿರ್ಭಯರಾದ ರಾಕ್ಷಸರಿಗೆ ಅಪಮಾನವೇ. ಹಾಗೆ ಆಗಿರಬಹುದು ಜಲಂಧರ. ನಮಗೂ ನಮ್ಮ ತಂದೆಗೂ ಮೋಸ ಮಾಡಿದ ಮೂರ್ಖರ ಮಡದಿಯರನ್ನು ಹಿಡಿದೆಳೆದು ಈ ಜಲಂಧರಪುರದ ಭದ್ರಕಾಳಿಗೆ ಧ್ವನಿಯಂ ಕೊಡುವ ಹತ್ತು ಮಾಡಿಸುವುದು ಸ್ವಾಮಿ ನಾರದರೆ. ಅಯ್ಯೋ, ನಮ್ಮ ತಂದೆಗೆ ದ್ರೋಹಂಬಗೆದ ಆತಮರನ್ನು ದಾರು ಪುಣ್ಯಪುಂಗವ ಹೇಳಬೇಕು ಈ ಕ್ಷಣವ. ಜಲಂಧರ ಸ್ವಾಮಿ ನಾರದರೆ, ಹಾಗಾದರೆ ಮತ್ತು ಹೇಳುವುದು ಕೇಳು. ಅದೇನ ಚೆನ್ನಾಗಿ ಹೇಳು. ಸಮರ ಸಿಂಹ ಸೂರನು ನಿನಗೆ ಒಳಿತು ಹೇಳುವೆಯನ್ನು. ಆ ಸಮರ ಸಿಂಹ ಸೂರನು ನಿನಗೆ ಒಳಿತು ಹೇಳುವೆಯನ್ನು. ಇಂದ್ರನನ್ನು ಓಡಿಸು ನೀನು ಸಿಂಹಾಸನ ಕೇರಂಬುವನು. ಇಂದ್ರನನ್ನು ಓಡಿಸು ನೀನು ಸಿಂಹಾಸನ ಎಂಬುವನು. ಇಷ್ಟು ತಿಳಿದು ಆದರೂ ನೀನು ಸುಮ್ಮನಿರುವಾರು ಆಲಿಸಿ ಪ್ರಾಣವ ಏಳು ಸದುಪಾಯವ ದೇವತೆಗಳು ಮಾಡಿದ ಮೋಸವ ನಿಮಗೆ ದೇವತೆಗಳು ಮಾಡಿದ ಮೋಸವ. ರಕ್ಕಸಾಧಿಪ ನಾರದರೆ, ನಾನು ಇನ್ನೂ ತಿಳಿಸುವನು ಕೇಳುವ ಆ ದೇವತೆಗಳ ಪ್ರತಾಪ. ಅದೇನು ನಾರದರೆ? ಹಿಂದಕ್ಕೆ ಹಗೆಗಳಾದ ದೇವತೆಗಳು ನಿಮ್ಮಿಂದಲೇ ಪರಾಜಯ ಹೊಂದಿ ಕದನದಲ್ಲಿ ಅಸಂಖ್ಯಿತರಾಗಿ ಆ ಶತ್ರುಗಳು ಮಡಿಯುತ್ತಲೇ ಇದ್ದರು. ಜಲಂಧರ ಸ್ವಾಮಿ ನಾರದರೆ, ಆ ಸಾವಿನಿಂದ ಮುಕ್ತರಾಗಿ ಅಮರರಾಗಲು ಆ ದೇವತೆಗಳೆಲ್ಲ ಒಂದುಗೂಡಿ ಒಂದು ಮಂತ್ರದ ಆಲೋಚನೆಯನ್ನು ಮಾಡಿ. ಅದೇನು ಸ್ವಾಮಿ ನಾರದರೆ? ದಾನವೇಂದ್ರ ಮುನಿಪುಂಗವ, ಈ ಸಮುದ್ರದಲ್ಲಿ ಇರುವ ಅಮೃತವನ್ನೇ ತೆಗೆಯಲು ಆ ಮೇರುವ ಪರ್ವತವನ್ನು ಕಡಗೋಲನ್ನಾಗಿಯೂ ಮಾಡಿದರು. ವಾಸಕಿಯನ್ನು ಹಗ್ಗವನ್ನಾಗಿಯೂ ಮಾಡಿದರು. ಹೌದೇ ಸ್ವಾಮಿ ನಾರದರೆ? ದಾನವೇಂದ್ರ ನಾರದರೆ, ಒಂದು ಕಡೆ ದೇವತೆಗಳು ಮತ್ತು ಇನ್ನೂ ಒಂದು ಕಡೆ ರಾಕ್ಷಸರು ನಿಂತು ನಿಮ್ಮ ತಂದೆಯಾದ ಸಮುದ್ರ ರಾಜನ ಈ ಒಡಲನ್ನೇ ಮತಿಸಿತೊಡಗಿದರು. ಅವರ್ಯಾರು ನಾರದರೆ? ಇಷ್ಟಾಕೆ ಜಲಂಧರ, ಆ ಮತನಕ್ಕೆ ನಿನ್ನ ಮಂತ್ರಿಗಳಾದ ಈ ರಾವು ಕೇತು ಆ ದೇವತೆಗಳಿಗೆ ಹೋಗಿ ಇವರೇ ಸಹಾಯವನ್ನು ಮಾಡಿದರು.
ಅಯ್ಯೋ ಬ್ರಹ್ಮಾನಂದನ ಎಂತ ಮೋಸವನ್ನ ಗೈದಾರ ಈ ಮಂತ್ರಿ ಜನ. ಖಂಡಿಯ ಚಲಂದರ ಈಗಿರಬಹುದು ಈ ರಾಮಕೇತುಗಳ ವಿಚಾರ. ಅಯ್ಯೋ ಬ್ರಹ್ಮಾನಂದನ ಎಂತ ಮೋಸವನ್ನ ಗೈದಾರು ಆ ಕುಲ ದೇವತೆಗಳು. ಶಿವ ಶಿವ ಇದನ್ನು ನಾನು ಹೇಗೆ ಸೈರಿಸಲಿ? ಧರಣಿಗಿರಳಿಸಿ ದೇವಾಂತಕನಿಂದ ಮರೆಯುತ್ತಾರೆ ಈ ಧರ್ಮೇಂದ್ರ ಸರ್ತಕನನ್ನು. ನೀವು ಎದುರಿಗಿತ್ತ ಹೇಗೆ ಸಹಾಯ ಮಾಡಿದಿರಿ? ನಿಮ್ಮ ಪೌರುಷಕ್ಕೆ ಬೆಂಕಿಯನ್ನು ಹಚ್ಚಲೆ. ಅದೇನು ರಾಜ? ದೇವಾಂತಕನಂದ ಮೆರೆದಿದ್ದರೆ ಈ ದಾನವೇಂದ್ರನಿಂದ ಸಾರ್ಥಕವನು. ಬಡಲೆಂದವರು ದೇಳವ ಎನ್ನ ಕೋಪ ನಾಳಕ್ಕೆ ವೈರಿಗಳ ಹೃದಯವ ಬೆರ್ರನೆ ಬಿರಿಯುವಂತೆ ಮಚ್ಚ ಸ್ವರ್ಗ ಮಚ್ಚ ಪಾತಾಳ ಲೋಕಂಗಳ ಚಿಟ್ಟಿಲ್ಲಂದ ಸಿಡಿದೇಳುವಂತೆ ಅವರ ಗರ್ಭವನ್ನು ಇರ್ಭಾಗ ಮಾಡಿ ಬರುವನು ದೇವ. ಇಲ್ಲಿಂದ ನೋಡ ಈ ಜಲಂಧರ ಪರಕ್ಕಿರುವ. ಆಹೋ ಜಲಂಧರ ಭೂಪ ಎನ್ನ ನುಡಿದ ಮೆಚ್ಚಿಸೋ ದೇವತೆಗಳು ಮಾಡಿದ ಪರಿತಾಪ. ಅದೇನ ಮಂತ್ರಿ? ಜಲಂಧರ ಸಾರ್ವಭೌಮನ ವೀರಾಭ್ಯಾಸಕ್ಕೆ ಸೋತ ಮಂತ್ರಾಲೋಚನೆಗೈದು ಆ ದುಷ್ಟ ದೇವತೆಗಳು ಎಮ್ಮ ಬಳಿಯ ರಾಯಭಾರಂ ಕಳುಹಿಸ ಸಮುದ್ರ ಮತನದೊಳ್ಳೆ ಮಾಡಿದರೆ ಅದರಲ್ಲಿ ಹುಟ್ಟಿದ ಸಮಸ್ತ ವಸ್ತುಗಳು ತಮ್ಮ ತಮ್ಮ ಇಷ್ಟದ ಪ್ರಕಾರ ಸಮ್ಮತದಿಂದ ಸಮ್ಮತಿಸಿ ನೇಮ ಮಾಡುತ್ತೇವೆಂದು ಮಾತು ಕೊಟ್ಟಿರುವ ರಾಜ ರವಿ ಕೊಡ್ತೇನೆ. ಹಿಂಗ ಬಂಬ್ರ. ಓಹೋ ರಾಜ ಮಂತ್ರಿ ಶೇಖರ, ಸರ್ವ ರಾಕ್ಷಸರು ಸುರರಿಗೆ ಸಹಕಾರರಾಗಿ ಮತ್ತೆ ಸಲ ಮತ್ತೆ ಸಲ ಸಿದ್ಧರಾದವರ ಓಹೋ ಸಾರ್ವಭೌಮನಾದ ಚಲಂದರನ ಏತ ಸೇನಾಪತಿಯೇ ಮೊದಲ ರೀತಿ ಮಾತು ಕೊಟ್ಟ ಮತಿ ಹೆಣ್ಣರಾದ ಬಳಿದ ಆತಮರನ್ನ ಒಕ್ಕಲಿಗಳ ಮಿಕ್ಕಿದ ಸೊಕ್ಕಿನಂತೆ ಬರೆಯುವರು. ನಿನ್ನ ಅಕ್ಕಿನ ತಿಳಿಸಿ ರಾಜ ರವಿಗೌಡಿ ಧ್ವಜ. ಓಹೋ ಸೇನಾಧ್ಯಕ್ಷನಾದ ಕೇತು. ಓ ರಾಜ, ಆ ಮಂದಮತಿಗಳಾದ ದೇವತೆಗಳ ರಾಕ್ಷಸರನ್ನ ಕ್ಷಣಕ್ಕ ವಂಚನಂಗೈದು ಜಯಿಸುತ್ತಿರುವುದು ಸಹಜ. ತತ್ಪ್ರಯುಕ್ತ ಅವರ ಮೋಸಕ್ಕೆ ಅಂತ್ಯವಿಲ್ಲದಾಯಿತಲ್ಲ ಕೇತು. ಇದಕ್ಕೇನು ಮಾಡು ಮುಂದಿನ ಯೋಚನೆ? ಸ್ವಾಮಿ ನಾರದರ ಮತ್ತೇನು ಗೈದಿಯರು ಅದನ್ನು ವಿಸ್ತಾರವಾಗಿ ವಿವರಿಸ ಇದ್ದೇವ ದಿವ್ಯ ಪ್ರಭಾವ. ಚಲಂದನ ಚಕ್ರವರ್ತಿ ಸ್ವಾಮಿ ನಾರದರೆ ಇನ್ನು ತಿಳಿಸಿಕೊಳ್ಳಕ್ಕೆ ದೇವತೆಗಳ ರೀತಿ ಅದೇನು ಸ್ವಾಮಿ? ದೇವ ದಾನವರು ಸೇರಿ ಈ ಸಾಗರವನ್ನು ಮತಿಸುವಾಗ ಮೂರು ಲೋಕಗಳು ಸುಟ್ಟು ಭಸ್ಮವಾಗಿ ಹೋದವು. ದಾನವೇಂದ್ರ ನಾರದರೆ ಅದರ ಪರಿಣಾಮವಾಗಿ ಅದರ ಉದರದಿಂದ ಜನಿಸಿದ ಸಮಸ್ತ ಪ್ರಾಣಿಯು ಸುಡತೊಡಗಿದವು. ಸಾಗರನಂದನ ನಾನೇನು ಹೇಳಲಿ ಇದರ ಕಥನ? ಆ ಮದಾಂಧರ ಮಾಸಕ್ಕೆ ತಕ್ಕಂತಾಯಿತು. ಮೆಕ್ಕಿ ಮೇರಿ ಸಕ್ಕಿನಿಂದ ಮರೆಯುವ ದೇವತೆಗಳನ್ನ ಒಕ್ಕಲಿಕ್ಕಲ್ಲ ನಮ್ಮ ತಂದೆಯ ಭಯಂಕರವಾದ ಹಾಲಾಳವನ್ನು ಭುಜಿತನು. ಸುರರ ಕೈ ಕಟ್ಟಿ ಕುಳಿತರಲ್ಲವೇ ಬ್ರಹ್ಮಾನಂದನ ಮಾಡು ಮುಂದಿನ ಯೋಚನಾ. ಆಹೋ ಜಲಂಧರ ಭೂಪ ಮಾಡದಿರ ಪರಿತಾಪ. ಅದೇನು ಮಂತ್ರಿ ಶೇಖರ? ದೇವತೆಗಳಿಗೆ ಒದಗಿದ ಎಂತ ಕಷ್ಟಮಂ ನೋಡಿ ಸೃಷ್ಟಿ ನಾಶ ಮಾಡುವ ಶಂಭು ಎಂಬ ಗಡಿದ ಅಂಬುದಿಯಲ್ಲಿ ಹುಟ್ಟಿದ ವಿಷಂ ಕುಡಿದ ಗರಳ ದೇವತೆಗಳಂ ರಕ್ಷಿಸಿದನೈ ಅಂಬೋದಿತನೈ ಹೇಗಿದ್ರ ವಿಷಯ? ಓಹೋ ರಾಜ ಮಂತ್ರಿ ಶೇಖರ, ಇಷ್ಟು ಆಯ್ದಂತೆ ಅಲ್ಲ, ದೇವ ಸಮುದ್ರದಲ್ಲಿ ಹುಟ್ಟಿದ ನಿಮ್ಮ ಚಂದ್ರ ಮಹಾರಾಜನನ್ನ ತನ್ನ ಪರಶಿವನಾಥ ತನ್ನ ಶಿರದೊಳ ಧರಿಸಿಕೊಂಡನು ರಾಜ. ಚಲಂದರ
ಸಾರ್ವಭೌಮ. ಸ್ವಾಮಿ ಏನಾರದರೆ ಹಾಗಾದ್ರೆ ಹೇಳುವನೆ ಕೇಳು. ಆದಿಯನ ಚೆನ್ನಾಗಿ ಹೇಳು. ಜಲಂಧರ ಸಾರ್ವಭೌಮ. ಬಾಣವೇಂದ್ರ ಸ್ವಾಮಿ ಏನಾರದರೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಜಲಂಧರ ಸಾರ್ವಭೌಮ ತಿಳಿಸುವೆನು ಇದರ ಮರ್ಮ. ಜಲಂಧರ ಸಾರ್ವಭೌಮ. ಬಾಣವೇಂದ್ರ ಸ್ವಾಮಿ ಏನಾರದರೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಆ ದೇವತೆಗಳೆಲ್ಲ ಕೂಡಿ ಮಂತ್ರ ಲೋಚನೆ ಮಾಡಿ ಆ ದೇವತೆಗಳೆಲ್ಲ ಕೂಡಿ ಮಂತ್ರಾಲೋಚನೆ ಮಾಡಿ ಇಂದ್ರನಂಬ ರಣ ಹೇಳಿ ನಿಮಗೆ ಮೋಸವ ಮಾಡಿ. ಆ ಇಂದ್ರನೆಂಬ ರಣ ಹೇಳಿ ನಿಮಗೆ ಮೋಸವ ಮಾಡಿ. ಜಲಂಧರ ಸಾರ್ವಭೌಮ ತಿಳಿಸುವೆನು ಇದರ ಮರ್ಮ. ಜಲಂಧರ ಸಾರ್ವಭೌಮ. ಜಲಂಧರ ಸಾರ್ವಭೌಮ ಇನ್ನು ತಿಳಿಸುವನು ಕೇಳು ದೇವತೆಗಳ ಮಾಡಿದ ಮೋಸದ ಮರ್ಮ. ಆದಿಯನಾರದರೆ ಜಲಂಧರ ಸ್ವಾಮಿ ಮುನಿಪುಂಗವ ಈಗ ಒಂದಾದ ಮೇಲೆ ಒಂದರಂತೆ ನಿಮ್ಮ ತಂದೆಯ ಗರ್ಭದಲ್ಲಿ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಉಚ್ಚೈಸ್ರವ ಮುಂತಾದ ದಿವ್ಯ ವಸ್ತುಗಳೇ ಹುಟ್ಟಿದವು ಜಲಂಧರ. ಹೌದೇನಾರದರೆ ಆದರೆ ಮಾಡುವ ಏನಿದೆ? ಏನು ಸ್ವಾಮಿ? ನಿಮ್ಮ ತಂದೆಯ ಗರ್ಭದಲ್ಲಿ ಹುಟ್ಟಿದ ವಸ್ತುಗಳು ಒಂದು ಸಹಿತ ಉಳಿಯದಂತೆ ಗಟ್ಟಿಯಾಗಿ ಕಟ್ಟಿಕೊಂಡು ತಮ್ಮ ತಮ್ಮ ಪಟ್ಟಣಗಳಿಗೆ ಕದ್ದೊಯ್ದಿರುವರು. ಯಾರು ಸ್ವಾಮಿನಾರದರೆ? ಅವನೇ ದುಷ್ಟನಾದ ದೇವೇಂದ್ರನು. ಅದಾದ ಮೇಲೆ ತ್ರಿಲೋಕ ಸುಂದರಿ ಎಂಬ ಆದಿಲಕ್ಷ್ಮಿಯು ಜನಿಸಿದಳು. ಅವಳನ್ನು ಸಹಿತ ತಟ್ಟನೆ ತನ್ನ ಮಡದಿಯನ್ನಾಗಿ ಮಾಡಿಕೊಂಡು ವೈಕುಂಠದಲ್ಲಿಟ್ಟುಕೊಂಡನು. ಆದಮನದಾರ ಮುನಿಪುಂಗವ ಕೊನೆಗೆ ಅಮೃತವು ಹುಟ್ಟಿತು ನೋಡು ರಾಜಭೂಪ. ಆ ದೇವತೆಗಳು ಇಷ್ಟು ಕದ್ದೊಯ್ದರು, ಅವರ ಮೇಲೆ ನಿನ್ನಗೆ ಸ್ವಲ್ಪವಾದರೂ ಬರಬಾರಲ್ಲ ಕೋಪ. ಬೋಳಿರೆಯಲ ಈ ಸಾರಥಿ ಕೇಳಿದೆಯಾ? ದುರಳ ದೇವತೆಗಳು ಮಾಡಿದ ಮೋಸದ ರೀತಿ ಕೇಳಿದಿನ ದೇವ. ಅಯ್ಯೋ, ನಮ್ಮ ತಂದೆಯನ್ನು ಮತಿಸಿದರು, ನಮ್ಮ ಐಶ್ವರ್ಯವನ್ನೆಲ್ಲ ಅಪಹರಿಸಿದರು. ಆ ಕಿಡಿಗೇಡಿಗಳಾದವು ದೇವತೆಗಳ ಒಡಬುಟ್ಟಿದವರನ್ನು ಎಳೆದೊಯ್ದು ಕ್ಷಣ ಕ್ಷಣಕ್ಕೂ ಕಾಡುತ್ತಿರುವರು. ಮತಾಂತರ ಮಡದಿಯರನ್ನು ಎಳೆದು ನಡನತ್ತಿಯ ಮೇಲೆ ಹೊಡೆದು ಈ ಭೂಮಿ ಮೇಲೆ ಜೀವಿಸುತ್ತ ಸಾರ್ಥಕವೇನು? ಎಲ್ಲ ಸಾರಥಿ ಭೂಪತಿ ದೊಡ್ಡ ಬಡಲ್ಲಂಡ ಉರಿದೆಳ್ಳವಯ್ಯನ್ನ ಕೋಪ ನಾಲಕ್ಕೆ ವೈರಿಗಳ ಹೃದಯ ಬೆರ್ರನೆ ಬಿರಿಯುವಂತೆ ಸ್ವರ್ಗ ಮಚ್ಚ ಪಾತಾಳ ಲೋಕಂಗಳ ಚಿಟ್ಟಿಲ್ಲಂದ ಸಿಡಿದೇಳವಂತೆ ಸಿಡಿಲಿನ ಅಬ್ಬರಿದ ಮೆರೆದ ಅವರ ಗರ್ಭವನ್ನು ಇರ್ಭಾಗ ಮಾಡಿ ಬರುವನು. ಇಲ್ಲಿಂದ ನೋಡಿ ಈ ಜಲಂಧರನ ಪರಾಕ್ರಮ ತಿಳಿಯಿತು ಭೂಪತಿ. ಜಲಂಧರ ತಿಳಿದರ ವಿಚಾರ ಅದೇನ ನಾವು ಸ್ವಾಮಿನಾರದ್ರೆ ನಿನ್ನಲ್ಲಿ ಅಂತ ಪೌರುಷ ಪರಾಕ್ರಮಗಳು ಇದ್ದರೆ ಆ ದೇವತೆಗಳ ಯುದ್ಧವನ್ನು ಮಾಡಿ ಅವರಲ್ಲಿ ಇದ್ದ ಆಸ್ತಿಯನ್ನೆಲ್ಲ ನಿನ್ನ ಸ್ವಾಧೀನ ಮಾಡಿಕೊ. ಇಲ್ಲವಾಯಿತೇ ಯೋಚನೆಗಳನ್ನು ಬಿಟ್ಟು ಕೈ ಕಟ್ಟಿಕೊಂಡು ನಿನ್ನ ಮನೆಯಲ್ಲಿ ನೀನೇ ಕುಳಿತುಕೊ. ಎಂಥ ಮಾತುಗಳನ್ನಾಡಿದ್ರೆ ನಾವೇನು ಇದ್ದ ವಿಷಯವನ್ನೇ ತಿಳಿಸಿರುವು. ಇದರ ಮೇಲೆ ನಿನ್ನ ಮನ ಬಂದಂತೆ ಮಾಡು. ಕಳ್ಳಿಯ ಜಲಂಧರ ತಿಳಿಸಿರುವ ನೋಡು, ನಾನು ದೇವತೆಗಳ ವಿಚಾರ. ಆ ಚಂಡ ಇಂದ್ರನೆಂಬವನ ತಾನೇ ಸ್ವರ್ಗಕ್ಕೆ ಅಧಿಪತಿ ಎಂದ ಜಂಬದಿಂದ ಕಾಲ್ಪೆಂಡಯಂ ಧರಿಸಿ ಮಂಡಲದೊಳ್ಳೆ ನಾಣ್ಯ ಗಂಡಗಲಿ ಎಂದ ಅಹಂಕಾರದಿಂದ ದರ್ಪದಿಂದ ಮೆರೆಯುತ್ತಿರುವನು.
ಬೆಂಕಿಯನ್ನು ಹಚ್ಚಿ ಬಿಡಬೇ. ಅವನ ಮಡದಿಯರನ್ನು ತಂದು ಎಲ್ಲ ಅರಮನೆಯ ದಾಸಿಯರನ್ನಾಗಿ ನೇಮಿಸಿಕೊಳ್ಳಬೇ. ನಾರಾಯಣ ನಾರಾಯಣ. ಹುಟ್ಟಿಲ್ಲ ತನದಿಂದ ಪುಟ್ಟ ನೆಗೆದ ಚಟಪಟ ಸುವತ್ತ ಚೂರ ಪಟರ ನಮ್ಮ ಸರಿ ಹಿಡಿದ ಪಡಾಯಿ ಅಂತ ಪಲಗಿಡಿದು ಈ ಭೂತನಕ್ಕೆ ಬರೆದು ಬಿಡ್ಬೇ. ರಣ ಸ್ವಾಮಿ ಏನಾರ್ದರೆ ದಾನವೇಂದ್ರನೇ, ರಣರಂಗದೊಳ್ಳೆ ಎಂಬ ಕಡಿತ ಕಂಬ ಕಂದರ ನಮ್ ಗೆದ್ದು ರಂಭಾಜಿಸುರ ದಾಮಿನಿಯರನ್ನು ಸೆರೆ ಹಿಡಿದು ನಮ್ಮ ಸಂಪತ್ತನ್ನೆಲ್ಲ ಇಂತರವೆ. ವೈಕುಂಠ ದೊಡೆಯ ನಮ್ಮ ಹಿಡಿದು ಎಡಮುಡಿಯಂ ಕಟ್ಟು ಕಡಿ ಕಷ್ಟವಂ ಕಟ್ಟು ಕೆಡವೆ. ನಾರದ ಸುರ ಮುನೇಂದ್ರ ನನ್ನ ಇಷ್ಟಾರ್ಜಿತವ ನಿಮ್ಮ ಆಶೀರ್ವಾದ ಬಲದಿಂದ ನೆರವೇರಿದೆ ಸ್ವಾಮಿ. ಸಜ್ಜನ ಪ್ರೇಮಿ ಜಲಂಧರ, ಸ್ವಾಮಿ ಏನಾರ್ದರೆ ವಿಜಯವಾಗಿ ನಿನ್ನ ಐಶ್ವರ್ಯವು ನಿನ್ನ ಕೈವಶವಾಗುವುದು, ಇನ್ನು ನಿನ್ನ ಕೋರಿಕೆಯೂ ಸಿದ್ಧಿಸುವುದು, ಇನ್ನು ನಮ್ಮ ಆಶೆಯೂ ನೆರವೇರುವುದು. ದಾನವೇಂದ್ರ ಸ್ವಾಮಿ, ನಮಗೆ ಇನ್ನು ಒತ್ತು ಆಗಮಾನವು ಆಗುತ್ತಲೇ ಬರುವುದು, ನಾವು ಇನ್ನು ಹೋಗಿ ಬರುವುದು. ನಮಗೆ ಅಪ್ಪಣೆಯನ್ನು ದಯಪಾಲಿಸು ರಾಜ, ಸದ್ಧರ್ಮ ತೇಜ. ಸಂತೋಷವಾಗಿ ಹೋಗಿ ಬಾ ಮುನೀಪ. ರಣರಂಗದಲ್ಲಿ ತೆಗೆದು ಬರುವನು ಅವರ ದೀಪ. ಹೇ ಮಾಧವ ರಾಯ ಮಾತೀತ, ಹೇ ಮಾಧವ ಮಾತೀತ, ಹೇ ಮಾಧವ ನಾರಾಯಣ ನಾರಾಯಣ. ಮಾಧವ ಮುರಳಿ ವೈಕುಂಠ ನಿವಾಸ, ಮಾಧವ ಮುರಳಿ ವೈಕುಂಠ ನಿವಾಸ, ಭಕ್ತ ಜನೋದ್ಧಾರಿ ಭವಭಯ ಹಾರಿ. ಕನಶ್ಯಾಮ ಸುಂದರ ರಾಘೋತ್ಕೋಶ, ಕನಶ್ಯಾಮ ಆತುಂದ ರಾಘೋಪಿ ಕೋಶ, ಕಂಸಾರಿ ಮುರವೈರಿ ಕಂಸಾರಿ ಮುರವೈರಿ ಅವತಾರದ ಹೇ ಮಾಧವ ಮಹಿಮಾಪೂರ್. ಹೇ ಮಾಧವ ಹೇ ಮಾಧವ ಹೇ ಮಾಧವ ನಾರಾಯಣ ನಾರಾಯಣ. ರುಂದೆ ರುಂದೆ ಓಹೋ ಸೇನ ನಾಯಕನಾದ ಕೇತು. ಓ ರಾಜ, ಈ ಕ್ಷಣದೊಳ್ಳ ಚದುರಂಗ ಫಲವಂ ಸಿದ್ಧಪಡಿಸಲು ನೀನೇ ಕರ್ತು. ಸೈ ಬಲ ಸ್ವರ್ಗಲೋಕಕ್ಕೆ ದಾಳಿಯನ್ನಿಡಲು ಜಲಬೇರಿಯನ್ನು ನೋಡಿತು. ನನ್ನ ಇಷ್ಟದಂತೆ ಆಗಲು ರಾಜ. ರವಿಗೌಡಿ ತೇಜ ಅಹೋ ಮಂತ್ರಿಯಾದ ಶೇಖರನೇ, ಆಹೋ ರಾಜ, ಎನ್ನ ಅಂತಃಪುರಕ್ಕೆ ಹೋಗಿ ಎನ್ನ ಮೋಹದ ಮಡದಿಯಾದ ವೃಂದೆ ಎಂಬರ ಹೇಳಬಂತನಾಗ ಮಂತ್ರಿ. ಈ ಸರ್ವ ಕಾರ್ಯಕ್ಕೆ ನೀನೇ ಸ್ವತಂತ್ರಿ. ನಿಮ್ಮ ಹೆಜ್ಜೆಯಂತೆ ಆಗಲಿ ರಾಜ. ರವಿಗೌಡ ತೇಜ